ಸೊ ವೆಲ್ಕಮ್ ಟು ಡೇ 2 ವ್ಲಾಗ್. ಇವಾಗ ಸಾಗರದಿಂದ ಹೊರಡ್ತಾ ಇದೀವಿ ಜೋಗ್ ಫಾಲ್ಸ್ ಕಡೆಗೆ. ಇದೇನೋ ಇದಿಷ್ಟೇ. ಇನ್ನು ನಮ್ಮಿಬ್ರು ಬಾಯ್ಸ್ ವೇಟಿಂಗ್ ಮಾಡ್ತಾ ಇದೀವಿ. ಗಾಡಿ ಎಲ್ಲ ಕೋಲ್ಡ್ ಸ್ಟಾರ್ಟ್ ಎಲ್ಲ ಮಾಡಾಯ್ತು, ಲೂಬ್ ಎಲ್ಲ ಹಾಕಾಗೈತೆ ಗಾಡಿಗೆ. ಓಕೆ ಚೆನ್ನಾಗಿತ್ತು, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಈಗ ಫ್ಯೂಲ್ ಅಪ್ ಮಾಡಿಸ್ಕೊಬೇಕು. ಫ್ಯೂಲ್ ಅಪ್ ಮಾಡಿಸ್ಕೊಂಡು ಹೊಡಿತಾ ಇರೋದು. ಓಕೆ ಇವಾಗ ಹೊರಡ್ತಾ ಇದೀವಿ. ಫಸ್ಟ್ ಫ್ಯೂಲ್ ಅಪ್ ನಿಲ್ಸ್ಬೇಕು, ಫ್ಯೂಲ್ ಅಪ್ ಮಾಡ್ಕೊಬೇಕು. 30 ಮೈಲೇಜ್ ಕೊಟ್ಟಿದೆ ಗಾಡಿ ನಂದು. 8 ಗಂಟೆಗೆ ಬಿಡ್ತಾ ಇದೀವಿ, 6 ಗಂಟೆಗೆ ಬಿಡ್ಬೇಕು ಅನ್ಕೊಂಡು. ನಡಿ ಮಂಜು ಹೊಡಿತಾ ಇದೆ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಗ್ಲೌಸ್ ಹಾಕೊಬೇಕು, ಇಲ್ಲಾಂದ್ರೆ ಕೈಯೆಲ್ಲ ನಮ್ಮ ಅನ್ಸುತ್ತೆ. ಫುಲ್ ಟ್ಯಾಂಕ್ ಅದು ರಿವರ್ಸ್ ಹೊಡೆದು ಬಿಡ್ತದೆ. ಒಂಚೂರು ನಿಧಾನಕ್ಕೆ ನೋಡ್ಕೊಂಡಾಕಿ, ನಿಧಾನಕ್ಕೆ ಬಿಡಿ. ರಿವರ್ಸ್ ಕಂಬಿ ಐತಲ್ಲಿ, ಹೊಡೆದು ಬಿಡ್ತದೆ. ಹಾಂ ಬೀಳ್ತಾಯ್ತು. 103 ಮಂಡ್ಯದಿಂದ ₹1 ಜಾಸ್ತಿ ಇಲ್ಲಿ. ನಮ್ದು 101, 102 ಐತೆ ಅಷ್ಟೇ. ಹಾಂ ಗೋವಾ ಎಲ್ಲ ಕಡಿಮೆನಾ? ಇಲ್ಲಿಗಿಂತ ಕಡಿಮೆನಾ? ಅಲ್ಲಿಗಿಂತ ಕಡಿಮೆನಾ? ಗೋವಾದಲ್ಲೇ ಟ್ಯಾಂಕ್ ತುಂಬಿಸ್ಕೊಬಿಡ್ಬೇಕು ಅನ್ಸ್ತಿರಲ್ಲ. ಕ್ಯಾನ್ಗಿನ್ ಹಿಡ್ಕೊಂಡು ಹೋಗಿ ತುಂಬ್ಕೊಂಡ್ಬಿಡ್ಬೇಕು ಸುಮ್ಮನೆ. ಸುಮ್ಮನೆ ಚಳಿ ಹೊಡಿತೈತೆ. ಆಮೇಲೆ ಕೈ ಅಲ್ಲಿ ಮಧ್ಯೆ ಒಯ್ತಾ ಹಿಡ್ಕೊಬಿಡ್ತದೆ. ಏನು ಚೈನ್ ಲೂಬ್ದು ಮೋಸ್ಟ್ಲಿ ಎಲ್ಲೋ ಬೇರೆ ಕಡೆನೂ ಬಿದ್ದೈತೆ, ಅದಕ್ಕೆ ವಾಸನೆ ಹೊಡಿತೈತೆ ಚೈನ್ ಲೂಬ್ದೆಲ್ಲ. ಲೈಟಾಗಿ ಕೈಗೆಲ್ಲ ಹೊಡೆದೈತೆ ಚೈನ್ ಲೂಬ್. ಹಾಂ ಹೊಡೆದೀನಿ. ರೋಡ್ ಏನಾದರೂ ಇಲ್ಲೂ ಕನ್ಸ್ಟ್ರಕ್ಷನ್ ಏನೋ ಅಥವಾ ಇಲ್ಲೇನು ವರ್ಕ್ ನಡೀತಾ ಇದೆ ಇಲ್ಲಿ ಅನ್ಸೋದು. ಏನೋ ವರ್ಕ್ ಅಷ್ಟೇ ಬರೀ. ನಾನೇನು ಇಲ್ಲಿಂದ ಮುಂದೆಗೂ ರೋಡ್ ಕನ್ಸ್ಟ್ರಕ್ಷನ್ ಅಂತ ಅನ್ಕೊಂಡು. ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓಲವೇ ನೀನೆಲ್ಲಿ. ಫ್ರೆಶ್ ಸ್ಟಾರ್ಟ್, ಫ್ರೆಶ್ ಮಾರ್ನಿಂಗ್. ಇವಾಗಂತೂ ರೋಡ್ ಮಸ್ತಾಗಿದೆ, ವೆದರ್ ಕೂಡ ಸಖತ್ತಾಗಿದೆ. ಮಾರ್ನಿಂಗ್ ಸ್ಟಾರ್ಟ್ ಮಾಡೋದು ಇದೇ ಒಂದು ಅಡ್ವಾಂಟೇಜ್ ಅನ್ಕೊಳ್ಳಿ. ವೆದರ್ ಸಖತ್ತಾಗಿರುತ್ತೆ. ಎಷ್ಟು ಕೂಲ್ ಆಗಿದೆ ಅಂದರೆ ನನ್ನ ಜಾಕೆಟಲ್ಲಿ ಎಲ್ಲೆಲ್ಲಿ ವೆಂಟಿಲೇಷನ್ಗೆ ಜಾಗ ಐತೆ ಅಂತೆಲ್ಲ ಗೊತ್ತಾಗೋಯ್ತೈತೆ, ಅಷ್ಟು ತಂಪಿದೆ. ನಮ್ಮ ADVಗಳೆಲ್ಲ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಎಷ್ಟಾಗುತ್ತೆ ಅಷ್ಟು ಬಲ್ಕ್ ಮಾಡ್ಬಿಡ್ಬೇಕು ಗಾಡಿನ. ಅಣ್ಣ ಕೈ ಹೊಡಿತಿದ್ಯಾ? ಲಗೇಜ್ ಮೇಲೆ ಕುತ್ಕೋಬೇಕಾಯ್ತದ ಅಷ್ಟೇ ನೀನು. ಇದೇನು ಹೋಯ್ತಾ ಮೈಲೇಜ್ ಕಡಿಮೆ ಕೊಡ್ತಾಯಿತ್ತು ಗಾಡಿ. ಇವತ್ತೊಂದು ಫುಲ್ ಟ್ಯಾಂಕ್ ಉಡೀಸಾಗೋಯ್ತದೆ. ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಗೋವಾದಲ್ಲಿ ಪ್ರೈಸ್ ಕಡಿಮೆ ಅಂತೆ. ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಬಿಟ್ರೆ ಹೋಯ್ತಾ ಇರೋದು ಸೀದಾ. ನಿನ್ನೆ ರಾತ್ರಿ ಬರುವಾಗ ಕ್ಯಾಮ್ರಾ ಆನ್ ಇರಲಿಲ್ಲ. ಆ್ಯಕ್ಚುಲಿ ನಿನ್ನೆ ಹೇಳೂ ಇಲ್ಲ ಅನ್ಸ್ತು. ಓ ಮೈ ಗಾಡ್, ಇದೇ ಥರ ಇನ್ಸಿಡೆಂಟ್ ನಡೀತು ಕೊಡು. ನಿನ್ನೆ ರಾತ್ರಿ ನೈಟಲ್ಲಿ ಬರ್ತಾ ಇದ್ವ ಸಾಗರ ಹತ್ರ. ಒಂದು ಎಮ್ಮೆ ಯಾವುದೋ ರೋಡಿಗೆ ಬಂದ್ಬಿಟ್ಟೈತೆ. ಯಪ್ಪ ಕತ್ಲೆ ಫುಲ್ಲು, ಅಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಜಸ್ಟ್ ಮಿಸ್ ಅನ್ಕೊಳ್ಳಿ. ನಮ್ಮ ಜೊತೆ ಅವರು ರೈಡರ್ಸ್ ಎಲ್ಲ ಬಂದಿದ್ರಲ್ಲ, ಅವರೆಲ್ಲರೂ ಸಿಗಾಕೊಬಿಡೋರು. ನಾನೊಂದು ಸ್ವಲ್ಪ ಎಸ್ಕೇಪ್ ಆದೆ, ಅವರೆಲ್ಲ ಸಿಗಾಕೊಬಿಡ್ತಿದ್ರು. ಅವರು ಎಸ್ಕೇಪ್ ಆಗ್ಬಿಟ್ಟವ್ರು, ಪಟ್ಟಂತ ಬ್ರೇಕ್ ಹೊಡೆದವ್ರು. ಅದಕ್ಕೆ ಒಂದು ಇಲ್ಲೆಲ್ಲ ಬರೀ 60-50 ಇರಬೇಕು ಅನ್ನೋದು. ಬ್ರೇಕಲ್ಲಿ ಕಂಟ್ರೋಲ್ ತಗೊಬಿಡ್ಬೋದು, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ನಿಧಾನಕ್ಕೆ ಬೇಕಷ್ಟೇ. GTಲಿ ಆ್ಯಕ್ಚುಲಿ ಈ ಥರ ಟೂರಿಂಗ್ ಮಾಡೋದು ಒಂದು ಟಾಸ್ಕೆ. ಯಾಕಂದರೆ GTಲಿ ಈ ಥರ ಟೂರಿಂಗ್ ಮಾಡಬೇಕಂದ್ರೆ ಮೇಯ್ನ್ ನಾವೇನು ಮಾಡಬೇಕಂದ್ರೆ ಹೆಲ್ಮೆಟ್ನ ಫುಲ್ಲು ವೆಯ್ಟ್ಲೆಸ್ ಇರೋ ತೊಗೋಬೇಕು. ಸೂಪರ್ ಸ್ಪೋರ್ಟಲ್ಲೆಲ್ಲ ಟೂರಿಂಗ್ ಮಾಡಬೇಕು ಅಥವಾ ಈ ಥರ ಕೆಫೆ ಟೂರಿಂಗ್ ಮಾಡಬೇಕು ಅಂದರೆ, ಈ ಥರ GT ಕೆಫೆ ಟೂರಿಂಗ್ ಮಾಡಬೇಕಂದ್ರೆ ಈ ಥರ ಪೊಸಿಷನಲ್ಲಿ ಕೂತ್ಕೊಂಡಿರುವಾಗ ನಮಗೆ ಆ್ಯಕ್ಚುಲಿ ಮೇಯ್ನು ಅದೇ ಹೆಲ್ಮೆಟ್ ಒಂದು ತುಂಬ ವೆಯ್ಟ್ ಕಡಿಮೆ ಇರೋದು ತೊಗೋಬೇಕು. ಅವಾಗ ಅಷ್ಟೇ ಒಂದು ಸ್ವಲ್ಪ ಎನರ್ಜಿ ಇನ್ನೂ ಇರುತ್ತೆ. ಅದು ಹೋಯ್ತಾ ನೆಕ್ ಪೇನ್ ಬಂದ್ಬಿಡುತ್ತೆ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇವಾಗ ರೋಡ್ ಚೆನ್ನಾಗಿದೆ, ಇವಾಗೇನು ಅನ್ಸಲ್ಲ. ಬಟ್ ನೆನ್ನೆ ಬರ್ತಿದ್ವಲ್ಲ, ಬ್ರೇಕ್ ಹೊಡ್ದು ಕತ್ತೆಲ್ಲ ನೋವು ಪೇನ್ ಬಂದ್ಬಿಡೋದು. ನಮ್ಮ ಪ್ರಜ್ಜು ಹಿಂದಗಡೆ ಬರೀ ಮೈಲೇಜಲ್ಲಿ ಬರ್ತಾವನು ಅವಾಗಿಂದ. ಅದಕ್ಕೆ 80 ಮೇಲೆ ಹೋಯ್ತಾ ಇಲ್ಲ ಅವನು. ಫುಲ್ ಮೈಲೇಜ್ ಬಾಯ್ ಅವನು. ಮೈಲೇಜ್ ಮಂಜ ಅವನ ಹೆಸರು. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಒಂದೇ ಬಿಡ್ತು ಅನಿಸ್ತದೆ. ಓಹ್ ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೋಗ್ತಿದ್ಯಾ ಬ್ರೋ, ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೋಗ್ತೈತಿ. ಯಾವ ಸರ್ವಿಸ್ ಇಂಜಿನ್ ಅನ್ಸುತ್ತೆ. ಇವಾಗಂತೂ ಸಖತ್ತಾಗಿದೆ ಇನ್ನ ರೋಡು. ಈ ಥರ ತಂಪು ವೆದರಲ್ಲಿ ಈ ಥರ ಕರ್ವ್ ರೋಡ್ನ ನೋಡಿ ತುಂಬ ಟೈಮ್ ಎಣ್ಣೆಯಿಂದ ಒಂದು ಕಡೆ ನೋಡಿರಲಿಲ್ಲ ಇದನ್ನು. ಇವಾಗಂತೂ ಸಖತ್ತಾಗೈತೆ. ಹುಡುಕಾಟ ನಿನಗಿನ್ನೆಲ್ಲಿ, ನನ್ನೆದೆಯೊಳಗೆ ನೀ ಇಳಿದು ಜನಮನದ ಮೌನ ಮುರಿದು ಬಿಸಿಯುಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನೀ.
ಜನ ಜಾಸ್ತಿ ಇಲ್ಲ, ಅದೊಂದೇ ಖುಷಿ. ಯಾನ 104, ಮುರುಡೇಶ್ವರ 88, ಕಣ 111. ಈಗ ಕೆಳಗಡೆ ಹೋಗ್ತಿದ್ದೀವಿ ಜೋಗ್ ಫಾಲ್ಸ್ಗೆ. ಇದು ಕಾರ್ಬನ್ ಇಡೋದು ಲಿಮಿಟೆಡ್ ಎಡಿಷನ್ ಬ್ಯಾಗು. ಎಷ್ಟಾಯ್ತು ಬ್ರೋ ಇದು? 8,000. ಆಂಟಿ ಕಳಿಸೋದು ಇಡೀ ಇಂಡಿಯಾದ. ಆಂಟಿ ನೋಡ್ಬೇಕು ಈ ವಿಡಿಯೋ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇಡೀ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ 75 ಎಡಿಷನ್. 75 ಹೌದು. ಇದು 18th. ಇದು 18th. ಓಕೆ. ಇಲ್ಲ ಅವೈಲೇಬಲ್ ಇಲ್ಲ, ಖಾಲಿ ಮುಗೀತು. ಇದು ಒಂದೇ ಸ್ಟಾಕ್ ಇದೆ. ಹೌದಾ? ನಾರ್ಮಲ್ ಬ್ಯಾಗು ಇದಕ್ಕೂ 2,000 ಡಿಫ್ರೆನ್ಸ್. ಅದು 560 ಏನೋ ಬರುತ್ತೆ, 5.6 ಏನೋ ಬರುತ್ತೆ. 5800. ಹಾಂ ಅದೇ ಅಷ್ಟು ಬೀಳುತ್ತೆ. ಇದು ನೋಡೋಕೆ ಇಷ್ಟ ಇದೆ, ಬಟ್ ಕೆಪಾಸಿಟಿ ಚೆನ್ನಾಗೈತೆ ಗುರು ಇದಕ್ಕೆ. ಕೂತಲ್ಲು ನೀನೆ, ನಿಂತಲ್ಲು ನೀನೆ, ಎಲ್ಲೆಲ್ಲೂ ನೀನೆ ಸಖಿ. ಕಣ್ಣಲ್ಲೂ ನೀನೆ, ಕನಸಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ ಸಖಿ. ನನ್ನ ನೆನ್ನೆಗಳು ನೀನೆ, ನಾಳೆಗಳು ನೀನೆ, ಎಂದೆಂದು ನೀನೆ ಸಖಿ. ಆವರಿಸು ಮೈದುಂಬಿ ಜಸ್ಮಾತ್ ಮಾತಲ್ಲಿ. ಫಾಲ್ಸಿಂದ ಸೌತ್ ಗೋವಾಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಈಗ ಸೌತ್ ಗೋವಾಗೆ ಹೋಗೋ ಜರ್ನಿನ ಶುರು ಮಾಡೋಣ. ಹಾಂ ಆಗ್ತಾ ಇಲ್ಲ. ಶೆಕೆ ಹೊಡಿತೈತೆ ಗುರು. ಹಾಂ ಹಾಯ್ ಮಾಡ್ರೋ ಕ್ಯಾಮ್ರಾಗೆ. ಎಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ಹಾಯ್ ಮಾಡ್ರೋ. ಆ ಡಿ ಬಿ ಇಲ್ಲ ಅಂದ್ರೆ ಅದು ಸಗದಾಗಿ ಬಂದಿರೋದು ಇನ್ನ. ಕೊಡು. ಕಂಟೆಂಟ್